ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರು ತಾವು ದುಡ್ಡು ಕೊಟ್ಟು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತೀವಲ್ಲ, ಈ ಸುದ್ದಿಯನ್ನು ನೋಡಲೇಬೇಕು. ಯಾಕಂತ ಹೇಳಿದ್ರೆ ನೀವು ಮೆಟ್ರೋದಲ್ಲಿ ಓಡಾಡ್ತೀರಿ, ಬಿಎಂಆರ್ಸಿಎಲ್ಗೆ ನೀವು ಕೊಡುವ ಟಿಕೆಟ್ನ ಹಣ ಇದೆಯಲ್ಲ, ಎಷ್ಟು ಲಾಭ ಆಗುತ್ತೆ. ಈಗ ದರ ಏರಿಕೆಯ ಬಗ್ಗೆ ಬಿಎಂಆರ್ಸಿಎಲ್ ಚಿಂತನೆಯನ್ನ ಮಾಡ್ತಾ ಇದೆಯಲ್ಲ, ದರ ಏರಿಕೆ ಮಾಡಿದ್ದೆ ಆದ್ರೆ ಹೆಚ್ಚುವರಿಯಾಗಿ ಎಷ್ಟು ಲಾಭ ಆಗುತ್ತೆ, ಇದೆಲ್ಲ ತಿಳ್ಕೊಳ್ಬೇಕಲ್ಲ. ಈ ಕುರಿತು ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಟ್ರಾಫಿಕ್ ಕಿರಿಕಿರಿಗೆ ಸಿಲಿಕಾನ್ ಸಿಟಿ ಜನರು ಹೈರಾಣಿಗೆ ಹೋಗಿದ್ದಾರೆ. ಹೀಗಾಗಿ ನಮ್ಮ ಮೆಟ್ರೋದಲ್ಲಿ ಸಂಚರಿಸುವಂತಹ ಪ್ರಯಾಣಿಕರ ಸಂಖ್ಯೆ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇದರಿಂದಾಗಿ ಬಿಎಂಆರ್ಸಿಎಲ್ಗೆ ಭರ್ಜರಿ ಆದಾಯವೇ ಹರಿದು ಬರ್ತಾ ಇದೆ. ಒಂದು ವೇಳೆ ಮೆಟ್ರೋ ದರ ಏರಿಕೆ ಆಗಿದ್ರೆ ಬಿಎಂಆರ್ಸಿಎಲ್ಗೆ ಬರ್ತಿದ್ದ ಆದಾಯ ಎಷ್ಟು ಅನ್ನೋದನ್ನ ಹೇಳ್ತೀವಿ ನೋಡಿ. 5% ನಲ್ಲಿ ಎಷ್ಟು ವ್ಯತ್ಯಾಸ? ನಮ್ಮ ಮೆಟ್ರೋ ಟಿಕೆಟ್ ದರ ಹೆಚ್ಚಿಸಿದ್ರೆ ದಿನದ ಆದಾಯ 4.20 ಕೋಟಿ ರೂಪಾಯಿ ಆಗ್ತಿತ್ತು. ತಿಂಗಳಿಗೆ ಅಂದಾಜು ಆದಾಯ 126 ಕೋಟಿ ಆದರೆ ವಾರ್ಷಿಕ ಆದಾಯ 1,512 ಕೋಟಿ ಆಗ್ತಿತ್ತು. ಸದ್ಯ ಪ್ರತಿದಿನ ಪ್ರಯಾಣಿಕರ ಸಂಖ್ಯೆ 10 ಲಕ್ಷವಿದೆ. ಇದರಿಂದ ಮೆಟ್ರೋಗೆ ದಿನದ ಆದಾಯ 3.31 ಕೋಟಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ನಮ್ಮ ಮೆಟ್ರೋದ ವ್ಯಾಪ್ತಿ 96 ಕಿಲೋಮೀಟರ್ ಇದೆ. ಅಂದ್ರೆ ಈಗ ಮಿನಿಮಮ್ ಫೇರ್ 22 ಇಂದ 26 ಅಥವಾ 27 ಆಗುತ್ತೆ. ಮತ್ತೆ ಎಂಡ್ ಪ್ರೈಸ್ ಬಂದ್ಬಿಟ್ಟು 90 ರೂಪೀಸ್ ಇಂದ 95 ಆಗೋ ಚಾನ್ಸಸ್ ಇರ್ತದೆ. ಸೊ ಇದನ್ನ ಗಮನಿಸಿದಾಗ ಈ ಒಂದು ಆಲ್ಮೋಸ್ಟ್ ಒಂದು ದಿನಕ್ಕೆ 1 ಕೋಟಿ ಆದಾಯ ಬರುವ ಸಾಧ್ಯತೆ ಹೆಚ್ಚಿದೆ. ಮೆಟ್ರೋ ದರಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ದರ ಏರಿಕೆ ಆಗಿದ್ರೆ ಬಿಎಂಆರ್ಸಿಎಲ್ಗೆ ಮಾತ್ರ ಭರ್ಜರಿ ಆದಾಯವೇ ಹರಿದು ಬರ್ತಾ ಇತ್ತು. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರು ತಾವು ದುಡ್ಡು ಕೊಟ್ಟು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತೀವಲ್ಲ, ಈ ಸುದ್ದಿಯನ್ನು ನೋಡಲೇಬೇಕು. ಯಾಕಂತ ಹೇಳಿದ್ರೆ ನೀವು ಮೆಟ್ರೋದಲ್ಲಿ ಓಡಾಡ್ತೀರಿ, ಬಿಎಂಆರ್ಸಿಎಲ್ಗೆ ನೀವು ಕೊಡುವ ಟಿಕೆಟ್ನ ಹಣ ಇದೆಯಲ್ಲ, ಎಷ್ಟು ಲಾಭ ಆಗುತ್ತೆ. ಈಗ ದರ ಏರಿಕೆಯ ಬಗ್ಗೆ ಬಿಎಂಆರ್ಸಿಎಲ್ ಚಿಂತನೆಯನ್ನ ಮಾಡ್ತಾ ಇದೆಯಲ್ಲ, ದರ ಏರಿಕೆ ಮಾಡಿದ್ದೆ ಆದ್ರೆ ಹೆಚ್ಚುವರಿಯಾಗಿ ಎಷ್ಟು ಲಾಭ ಆಗುತ್ತೆ, ಇದೆಲ್ಲ ತಿಳ್ಕೊಳ್ಬೇಕಲ್ಲ. ಈ ಕುರಿತು ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಟ್ರಾಫಿಕ್ ಕಿರಿಕಿರಿಗೆ ಸಿಲಿಕಾನ್ ಸಿಟಿ ಜನರು ಹೈರಾಣಿಗೆ ಹೋಗಿದ್ದಾರೆ. ಹೀಗಾಗಿ ನಮ್ಮ ಮೆಟ್ರೋದಲ್ಲಿ ಸಂಚರಿಸುವಂತಹ ಪ್ರಯಾಣಿಕರ ಸಂಖ್ಯೆ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇದರಿಂದಾಗಿ ಬಿಎಂಆರ್ಸಿಎಲ್ಗೆ ಭರ್ಜರಿ ಆದಾಯವೇ ಹರಿದು ಬರ್ತಾ ಇದೆ. ಒಂದು ವೇಳೆ ಮೆಟ್ರೋ ದರ ಏರಿಕೆ ಆಗಿದ್ರೆ ಬಿಎಂಆರ್ಸಿಎಲ್ಗೆ ಬರ್ತಿದ್ದ ಆದಾಯ ಎಷ್ಟು ಅನ್ನೋದನ್ನ ಹೇಳ್ತೀವಿ ನೋಡಿ. 5% ನಲ್ಲಿ ಎಷ್ಟು ವ್ಯತ್ಯಾಸ? ನಮ್ಮ ಮೆಟ್ರೋ ಟಿಕೆಟ್ ದರ ಹೆಚ್ಚಿಸಿದ್ರೆ ದಿನದ ಆದಾಯ 4.20 ಕೋಟಿ ರೂಪಾಯಿ ಆಗ್ತಿತ್ತು. ತಿಂಗಳಿಗೆ ಅಂದಾಜು ಆದಾಯ 126 ಕೋಟಿ ಆದರೆ ವಾರ್ಷಿಕ ಆದಾಯ 1,512 ಕೋಟಿ ಆಗ್ತಿತ್ತು. ಸದ್ಯ ಪ್ರತಿದಿನ ಪ್ರಯಾಣಿಕರ ಸಂಖ್ಯೆ 10 ಲಕ್ಷವಿದೆ. ಇದರಿಂದ ಮೆಟ್ರೋಗೆ ದಿನದ ಆದಾಯ 3.31 ಕೋಟಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ನಮ್ಮ ಮೆಟ್ರೋದ ವ್ಯಾಪ್ತಿ 96 ಕಿಲೋಮೀಟರ್ ಇದೆ. ಅಂದ್ರೆ ಈಗ ಮಿನಿಮಮ್ ಫೇರ್ 22 ಇಂದ 26 ಅಥವಾ 27 ಆಗುತ್ತೆ. ಮತ್ತೆ ಎಂಡ್ ಪ್ರೈಸ್ ಬಂದ್ಬಿಟ್ಟು 90 ರೂಪೀಸ್ ಇಂದ 95 ಆಗೋ ಚಾನ್ಸಸ್ ಇರ್ತದೆ. ಸೊ ಇದನ್ನ ಗಮನಿಸಿದಾಗ ಈ ಒಂದು ಆಲ್ಮೋಸ್ಟ್ ಒಂದು ದಿನಕ್ಕೆ 1 ಕೋಟಿ ಆದಾಯ ಬರುವ ಸಾಧ್ಯತೆ ಹೆಚ್ಚಿದೆ. ಮೆಟ್ರೋ ದರಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ದರ ಏರಿಕೆ ಆಗಿದ್ರೆ ಬಿಎಂಆರ್ಸಿಎಲ್ಗೆ ಮಾತ್ರ ಭರ್ಜರಿ ಆದಾಯವೇ ಹರಿದು ಬರ್ತಾ ಇತ್ತು. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರು ತಾವು ದುಡ್ಡು ಕೊಟ್ಟು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತೀವಲ್ಲ, ಈ ಸುದ್ದಿಯನ್ನು ನೋಡಲೇಬೇಕು. ಯಾಕಂತ ಹೇಳಿದ್ರೆ ನೀವು ಮೆಟ್ರೋದಲ್ಲಿ ಓಡಾಡ್ತೀರಿ, ಬಿಎಂಆರ್ಸಿಎಲ್ಗೆ ನೀವು ಕೊಡುವ ಟಿಕೆಟ್ನ ಹಣ ಇದೆಯಲ್ಲ, ಎಷ್ಟು ಲಾಭ ಆಗುತ್ತೆ. ಈಗ ದರ ಏರಿಕೆಯ ಬಗ್ಗೆ ಬಿಎಂಆರ್ಸಿಎಲ್ ಚಿಂತನೆಯನ್ನ ಮಾಡ್ತಾ ಇದೆಯಲ್ಲ, ದರ ಏರಿಕೆ ಮಾಡಿದ್ದೆ ಆದ್ರೆ ಹೆಚ್ಚುವರಿಯಾಗಿ ಎಷ್ಟು ಲಾಭ ಆಗುತ್ತೆ, ಇದೆಲ್ಲ ತಿಳ್ಕೊಳ್ಬೇಕಲ್ಲ. ಈ ಕುರಿತು ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಟ್ರಾಫಿಕ್ ಕಿರಿಕಿರಿಗೆ ಸಿಲಿಕಾನ್ ಸಿಟಿ ಜನರು ಹೈರಾಣಿಗೆ ಹೋಗಿದ್ದಾರೆ. ಹೀಗಾಗಿ ನಮ್ಮ ಮೆಟ್ರೋದಲ್ಲಿ ಸಂಚರಿಸುವಂತಹ ಪ್ರಯಾಣಿಕರ ಸಂಖ್ಯೆ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇದರಿಂದಾಗಿ ಬಿಎಂಆರ್ಸಿಎಲ್ಗೆ ಭರ್ಜರಿ ಆದಾಯವೇ ಹರಿದು ಬರ್ತಾ ಇದೆ.
ಒಂದು ವೇಳೆ ಮೆಟ್ರೋ ದರ ಏರಿಕೆ ಆಗಿದ್ರೆ ಬಿಎಂಆರ್ಸಿಎಲ್ಗೆ ಬರ್ತಿದ್ದ ಆದಾಯ ಎಷ್ಟು ಅನ್ನೋದನ್ನ ಹೇಳ್ತೀವಿ ನೋಡಿ. 5% ನಲ್ಲಿ ಎಷ್ಟು ವ್ಯತ್ಯಾಸ? ನಮ್ಮ ಮೆಟ್ರೋ ಟಿಕೆಟ್ ದರ ಹೆಚ್ಚಿಸಿದ್ರೆ ದಿನದ ಆದಾಯ 4.20 ಕೋಟಿ ರೂಪಾಯಿ ಆಗ್ತಿತ್ತು. ತಿಂಗಳಿಗೆ ಅಂದಾಜು ಆದಾಯ 126 ಕೋಟಿ ಆದರೆ ವಾರ್ಷಿಕ ಆದಾಯ 1,512 ಕೋಟಿ ಆಗ್ತಿತ್ತು. ಸದ್ಯ ಪ್ರತಿದಿನ ಪ್ರಯಾಣಿಕರ ಸಂಖ್ಯೆ 10 ಲಕ್ಷವಿದೆ. ಇದರಿಂದ ಮೆಟ್ರೋಗೆ ದಿನದ ಆದಾಯ 3.31 ಕೋಟಿ ಬರ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಪ್ರಸ್ತುತ ನಮ್ಮ ಮೆಟ್ರೋದ ವ್ಯಾಪ್ತಿ 96 ಕಿಲೋಮೀಟರ್ ಇದೆ. ಅಂದ್ರೆ ಈಗ ಮಿನಿಮಮ್ ಪ್ರೈಸ್ ಮಿನಿಮಮ್ ಫೇರ್ 22 ಇಂದ 26 ಅಥವಾ 27 ಆಗುತ್ತೆ. ಮತ್ತೆ ಎಂಡ್ ಪ್ರೈಸ್ ಬಂದ್ಬಿಟ್ಟು 90 ರೂಪೀಸ್ ಇಂದ 95 ಆಗೋ ಚಾನ್ಸಸ್ ಇರ್ತವೆ. ಸೊ ಇದನ್ನ ಗಮನಿಸಿದಾಗ ಈ ಒಂದು ಆಲ್ಮೋಸ್ಟ್ ಒಂದು ದಿನಕ್ಕೆ 1 ಕೋಟಿ ಆದಾಯ ಬರುವ ಸಾಧ್ಯತೆ ಹೆಚ್ಚಿದೆ. ಮೆಟ್ರೋ ದರಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ದರ ಏರಿಕೆ ಆಗಿದ್ರೆ ಬಿಎಂಆರ್ಸಿಎಲ್ಗೆ ಮಾತ್ರ ಭರ್ಜರಿ ಆದಾಯವೇ ಹರಿದು ಬರ್ತಾ ಇತ್ತು. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆರ್ಸಿಎಲ್ಗೆ ನೀವು ಕೊಡುವ ಟಿಕೆಟ್ನ ಹಣ ಇದೆಯಲ್ಲ, ಎಷ್ಟು ಲಾಭ ಆಗುತ್ತೆ? ಈಗ ದರ ಏರಿಕೆಯ ಬಗ್ಗೆ ಬಿಎಂಆರ್ಸಿಎಲ್ ಚಿಂತನೆಯನ್ನ ಮಾಡ್ತಾ ಇದೆಯಲ್ಲ, ದರ ಏರಿಕೆ ಮಾಡಿದ್ದೆ ಆದ್ರೆ ಹೆಚ್ಚುವರಿಯಾಗಿ ಎಷ್ಟು ಲಾಭ ಆಗುತ್ತೆ ಇದೆಲ್ಲ ತಿಳ್ಕೊಳ್ಬೇಕಲ್ಲ. ಈ ಕುರಿತು ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಟ್ರಾಫಿಕ್ ಕಿರಿಕಿರಿಗೆ ಸಿಲಿಕಾನ್ ಸಿಟಿ ಜನರು ಹೈರಾಣಿಗೆ ಹೋಗಿದ್ದಾರೆ. ಹೀಗಾಗಿ ನಮ್ಮ ಮೆಟ್ರೋದಲ್ಲಿ ಸಂಚರಿಸುವಂತಹ ಪ್ರಯಾಣಿಕರ ಸಂಖ್ಯೆ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇದರಿಂದಾಗಿ ಬಿಎಂಆರ್ಸಿಎಲ್ಗೆ ಭರ್ಜರಿ ಆದಾಯವೇ ಹರಿದು ಬರ್ತಾ ಇದೆ. ಒಂದು ವೇಳೆ ಮೆಟ್ರೋ ದರ ಏರಿಕೆ ಆಗಿದ್ರೆ ಬಿಎಂಆರ್ಸಿಎಲ್ಗೆ ಬರ್ತಿದ್ದ ಆದಾಯ ಎಷ್ಟು ಅನ್ನೋದನ್ನ ಹೇಳ್ತೀವಿ ನೋಡಿ. 5% ನಲ್ಲಿ ಎಷ್ಟು ವ್ಯತ್ಯಾಸ? ನಮ್ಮ ಮೆಟ್ರೋ ಟಿಕೆಟ್ ದರ ಹೆಚ್ಚಿಸಿದ್ರೆ ದಿನದ ಆದಾಯ 4.20 ಕೋಟಿ ರೂಪಾಯಿ ಆಗ್ತಿತ್ತು. ತಿಂಗಳಿಗೆ ಅಂದಾಜು ಆದಾಯ 126 ಕೋಟಿ ಆದರೆ ವಾರ್ಷಿಕ ಆದಾಯ 1,512 ಕೋಟಿ ಆಗ್ತಿತ್ತು. ಸದ್ಯ ಪ್ರತಿದಿನ ಪ್ರಯಾಣಿಕರ ಸಂಖ್ಯೆ 10 ಲಕ್ಷವಿದೆ. ಇದರಿಂದ ಮೆಟ್ರೋಗೆ ದಿನದ ಆದಾಯ 3.31 ಕೋಟಿ ಬರ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಪ್ರಸ್ತುತ ನಮ್ಮ ಮೆಟ್ರೋದ ವ್ಯಾಪ್ತಿ 96 ಕಿಲೋಮೀಟರ್ ಇದೆ. ಅಂದ್ರೆ ಈಗ ಮಿನಿಮಮ್ ಪ್ರೈಸ್ ಮಿನಿಮಮ್ ಫೇರ್ 22 ಇಂದ 26 ಅಥವಾ 27 ಆಗುತ್ತೆ. ಮತ್ತೆ ಎಂಡ್ ಪ್ರೈಸ್ ಬಂದ್ಬಿಟ್ಟು 90 ರೂಪೀಸ್ ಇಂದ 95 ಆಗೋ ಚಾನ್ಸಸ್ ಇರ್ತವೆ. ಸೊ ಇದನ್ನ ಗಮನಿಸಿದಾಗ ಈ ಒಂದು ಆಲ್ಮೋಸ್ಟ್ ಒಂದು ದಿನಕ್ಕೆ 1 ಕೋಟಿ ಆದಾಯ ಬರುವ ಸಾಧ್ಯತೆ ಹೆಚ್ಚಿದೆ. ಮೆಟ್ರೋ ದರಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ದರ ಏರಿಕೆ ಆಗಿದ್ರೆ ಬಿಎಂಆರ್ಸಿಎಲ್ಗೆ ಮಾತ್ರ ಭರ್ಜರಿ ಆದಾಯವೇ ಹರಿದು ಬರ್ತಾ ಇತ್ತು. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.